ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಗುರುವಾರದ ಈವ್ನಿಂಗ್ ಲಾಗ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ಗುರುವಾರ ಬಾಬಾ ಟೆಂಪಲ್ಗೆ ಹೋಗ್ತೀವಿ. ಈ ಗುರುವಾರ ಏನು ಸ್ಪೆಷಲ್ಲು ಅಂತಂದರೆ ನಾವು ಹೊಸ ಬಾಬಾ ಟೆಂಪಲ್ಗೆ ಹೋದ್ವಿ. ಇದು ಮನೆ ಹತ್ರ ಸ್ವಲ್ಪ ದೂರದೆಲ್ಲ ಇದೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಅವ್ರ ಫ್ರೆಂಡ್ ಯಾರೋ ಹೇಳಿದ್ದಂತೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿತ್ತು. ನಾವು ಪ್ರತಿ ಸಾರಿ ಹೋಗ್ತಾ ಇದ್ದಿದ್ದ ದೇವಸ್ಥಾನಗಿಂತ ಈ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿತ್ತು. ಹಾಗೆ ಇಲ್ಲಿ ಬಾಬಾ ಕೂಡ ತುಂಬ ಚೆನ್ನಾಗಿದ್ದರು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ನಾರ್ಮಲ್ ಡೇಸಲ್ಲೇ ತುಂಬ ಚೆನ್ನಾಗಿತ್ತು. ಇನ್ನು ಫಂಕ್ಷನ್ ಟೈಮಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಇನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಹಾಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರತಿ ಗುರುವಾರ ನಾನು ಕೇಳ್ಕೊತೀನಿ. ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಲಾಂಗ್ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದನ್ನೆಲ್ಲ ಎಡಿಟ್ ಮಾಡೋದು. ಸೊ ನಾನು ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಾಬಾ ಅವರ ಜೀವನ ಚರಿತ್ರೆನ ಗೋಡೆ ಮೇಲೆ ಸ್ವಲ್ಪದಾಗಿಯೇ ಹಾಕಿದ್ರು. ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲೂ ಕೂಡ ಈ ಥರ ಚಿತ್ರಗಳನ್ನ ಅಂಟಿಸಿದ್ದನ್ನು ನಾನು ನೋಡಿರಲಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳು ಈ ದೇವಸ್ಥಾನದಲ್ಲಿ ಸ್ವಲ್ಪನಾದರೂ ಗೊತ್ತಾಗತ್ತೆ. ಎಲ್ಲ ಗೋಡೆಗಳ ಮೇಲೂ ಒಂದೊಂದು ಪಿಕ್ಚರ್ಗೆ ಒಂದೊಂದು ಕತೆಗಳನ್ನ ಹೇಳೋ ರೀತಿ ಆ ಪಿಕ್ಚರ್ಗಳನ್ನ ಪೋಸ್ಟ್ ಮಾಡಿದರು. ಅದನ್ನು ಒಂದು 2 ಮಿನಿಟ್ಸ್ ಟೈಮ್ ಕೊಟ್ಟು ಅದನ್ನು ಓದಿದ್ರೆ ಅವ್ರ ಜೀವನ ಚರಿತ್ರೆಯಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೋದು. ಆ ರೀತಿ ತುಂಬ ಸುಲಭವಾಗಿ ಇತ್ತು ಆ ಲೈನ್ಗಳು. ಅದರಲ್ಲಿ ನನಗೊಂದೆರಡು ಇಷ್ಟ ಆಗಿದ್ದೇನು ಅಂತಂದರೆ, ಅವರು ಕಲೆನ ತುಂಬ ಇಷ್ಟಪಡ್ತಾಯಿದ್ರು ಅಂತ ಬರೆದಿದ್ರು. ಹಾಗೆ ಮಕ್ಕಳಂದರೆ ಭಾರಿ ಇಷ್ಟ ಆಗ್ತಾಯಿತ್ತು, ಸಂಗೀತ ಅಂದರೆ ಭಾರಿ ಇಷ್ಟ ಆಗ್ತಾಯಿತ್ತು ಅವ್ರಿಗೆ ಅನ್ನೋದನ್ನು ಓದಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಮಗೂ ಕೂಡ ಅದೆಲ್ಲ ಇಷ್ಟ. ದೇವರು ಕೂಡ ಆಗಲೇ ಅದನ್ನೆಲ್ಲ ಇಷ್ಟಪಡ್ತಾಯಿದ್ರು ಅಂತ ಕೇಳಿ ತುಂಬಾ ಖುಷಿ ಆಯಿತು ನಮಗೆ. ಬಾಬಾ ಅವ್ರ ಬಗ್ಗೆ ಪುಸ್ತಕದಲ್ಲಿ ಓದೋದಕ್ಕಿಂತ ಅವ್ರ ದೇವಸ್ಥಾನದಲ್ಲಿ ಆ ಗೋಡೆಗಳ ಮೇಲೆ ಓದಿದ್ದೇ ಜಾಸ್ತಿ. ತುಂಬಾ ವಿಚಾರಗಳನ್ನ ಅದು ಗೋಡೆಗಳ ಮೇಲೆ ಹಾಕಿದ್ರು. ಅದೆಲ್ಲ ಆದಮೇಲೆ ನಕ್ಷಾ ದೇವಸ್ಥಾನದಲ್ಲಿ ಪ್ರತಿ ಸಾರಿ ನೀವು ಆಡೋದನ್ನು ನೋಡ್ತಾ ಇರ್ತೀರಾ. ಅವಳ ಪಾಡ್ಗೆ ಅವಳದೇ ಆದ ಲೋಕದಲ್ಲಿ ಆಟ ಆಡ್ತಾ ಇರ್ತಾಳೆ. ಹಾಗೆ ಅಲ್ಲಿರೋ ಮಕ್ಕಳು ಯಾರಾದರೂ ಸಿಕ್ಕಿದ್ರೆ ಹೊಸದಾಗಿ ಫ್ರೆಂಡೇ ಮಾಡ್ಕೊಂಡು ಬಿಡ್ತಾಳೆ. ಹಾಗೆ ಇಲ್ಲೂ ಕೂಡ ಆಯಿತು. ಅವಳಿಗೆ ಹೊಸ ಫ್ರೆಂಡ್ ಕೂಡ ಆದರು ಯಾರು. ಅವಳೊಬ್ಬಳೇ ಆಟ ಆಡ್ತಾ ಇದ್ದಿದ್ದನ್ನು ನೋಡಿ ಅವ್ರ ಮಕ್ಕಳ ಜೊತೆ ಸೇರಿಸ್ಕೋಬೇಕು ಅಂತ ಪಾಪ ಅವರು ಕರೀತಾ ಇದ್ದರು. ಇವಳು ಬರೋ ಜನಗಳನ್ನೆಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಹಾಗೆ ದೇವ್ರಿಗೆ ಅವಳಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೈ ಮುಗಿದ್ಲು, ಆಟ ಆಡ್ತಾಯಿದ್ಲು. ಆಮೇಲೆ ಅಲ್ಲಿ ಬಂದಿರೋನೆಲ್ಲ ಹೋಗಿ ಮಾತಾಡಿಸ್ತಾ ಇದ್ಲು. ಹೀಗೆ ತುಂಬ ಚೆನ್ನಾಗಿತ್ತು. ಅವರಪ್ಪ ಎಷ್ಟು ಕರೆದ್ರೂ ಅವ್ರ ಕಡೆ ಅವಳ ಗಮನನೇ ಕೊಡ್ತಾಯಿಲ್ಲ ನಕ್ಷಾ. ಆಮೇಲೆ ಕೊನೆಗೂ ಬಂದಳು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ. ಹೊರಗಡೆಯಿಂದನೂ ಚೆನ್ನಾಗಿತ್ತು, ಒಳಗಡೆನೂ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮದು ಸ್ವಲ್ಪ ದೇವ್ರಿಗೆ ಹರಕೆ ಇತ್ತು ಅಂತ ಹೇಳಿ ಅದನ್ನು ಕೂಡ ಪೂರೈಸಿ ಹೊರಗಡೆ ಪ್ರಸಾದ ಕೊಟ್ಟರು. ಅದನ್ನ ತಿಂದು ಅಲ್ಲಿ ಇದ್ದಂಥ ಒಂದು ತುಳಸಿ ಗಿಡ ತುಂಬ ಇಷ್ಟ ಆಯಿತು. ಅದನ್ನು ನಾನು ವಿಡಿಯೋ ಮಾಡ್ತಿದ್ದೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದರೆ ಸ್ವಲ್ಪ ದೂರದಲ್ಲೇ
ರಾಮಕೃಷ್ಣ ಮಠ ಅಂತ ಹೇಳಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಪುಟ್ಟದಾಗಿ. ಅಲ್ಲಿ ನಂದೀಶ್ವರನ ಪೂಜೆ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಪೂಜೆ ಮಾಡಿದ್ಮೇಲೆ ಅಲ್ಲಿ ಕೂಡ ಮಂಗಳಾರತಿ ತಗೊಂಡು ಅದೇ ಮಠದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಕೃಷ್ಣನ ದೇವಸ್ಥಾನ. ಈ ದೇವಸ್ಥಾನ ನಮಗೆ ಹೊಸದಾಗಿತ್ತು, ತುಂಬಾ ಖುಷಿ ಆಯಿತು. ಪ್ರತಿ ಸಾರಿ ದೇವಸ್ಥಾನಕ್ಕೆ ಹೋದಾಗಲೂ ನಾವು ಖುಷಿಯಾಗೇ ಇರ್ತೀವಿ. ನಿಮಗೂ ಆ ದೇವರು ಒಳ್ಳೇದು ಮಾಡಲಿ, ಎಲ್ಲ ರೀತಿಯಾದ ಸುಖ ಸಂತೋಷನ ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.